ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂದ್ಬಿಟ್ಟು ನಮ್ಮೆಲ್ಲರಿಗೂ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ಕಾರ ರಚನೆ ಮಾಡೇ ಮಾಡುತ್ತೆ. ಇವತ್ತೇನು ದೇಶದಲ್ಲಿ ಪಂಚರಾಜ್ಯ ಚುನಾವಣೆ ಎಲೆಕ್ಷನ್ ರಿಸಲ್ಟ್ ಬಂದು ಇವತ್ತು 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಜೈಬೇರಿ ಬಾರಿಸಿದೆ. ಮತ್ತೊಂದು ವೆಸ್ಟ್ ಬೆಂಗಾಲಲ್ಲಿ ಮೊದಲನೇ ಬಾರಿಗೆ 2/3 ಮೆಜಾರಿಟಿಯಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈಗ ಈ ಪಂಚರಾಜ್ಯ ಚುನಾವಣೆ ಆದ ನಂತರ ಮೊದಲನೇ ಬಾರಿಗೆ ನೆಚ್ಚಿನ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಜನತೆ ಮತ್ತು ಭಾರತೀಯ ಜನತಾ ಪಕ್ಷ ತುಂಬು ಹೃದಯದಿಂದ ಅವ್ರನ್ನ ಅಭಿನಂದನೆ ಮಾಡೋದಕ್ಕೆ ಇವತ್ತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಸುಂದರವಾದಂಥ ಸಮಾರಂಭ. ಏರ್ಪೋರ್ಟಲ್ಲಿ ಹಲವಾರು ಬಾರಿ ಕಾರ್ಯಕ್ರಮಗಳು ನಡೆದಿದೆ. ಈ ಥರ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅತಿ 2 ದಿನದೊಳಗಡೆ ಫಿಕ್ಸ್ ಮಾಡಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು. ಇದಕ್ಕೆ ಹೆಚ್ಚಿನಾಗಿ ದುಡಿದಂಥವರು ನಮ್ಮ ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅವರು, ಮಹದೇವಪುರ ಕ್ಷೇತ್ರದ ಶಾಸಕರು ಮತ್ತು ಅರವಿಂದ್ ಲಿಂಬಾವಳಿ ಅವರು, KR ಪುರಂ ಕ್ಷೇತ್ರದ ಶಾಸಕರಾದಂಥ ಬೈತಿ ಬಸವರಾಜ್ ಅವರು, ಅದೇ ರೀತಿಯಾಗಿ ಬೆಂಗಳೂರು ನಗರದ ಎಲ್ಲ ಶಾಸಕರು ಇವತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿಸೋದಕ್ಕೆ ಅವರ ಕೊಡುಗೆನೂ ಮಹತ್ವ ಆಗಿದೆ. ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಒಂದು ಕನಸಿದೆ, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂದ್ಬಿಟ್ಟು, ಅದು ಆದಷ್ಟು ಬೇಗ ಇನ್ನು ಕೆಲವೇ ದಿನಗಳಲ್ಲಿ ಅದು ಆಗುತ್ತೆ ಅಂದ್ಬಿಟ್ಟು ನಮ್ಮೆಲ್ಲರಿಗೂ ಅನಿಸ್ತಾ ಇದೆ. ಇಷ್ಟೊಂದು ದೇಶದಲ್ಲಿ ನರೇಂದ್ರ ಮೋದಿಯವರ ಮೇಲೆ ಪ್ರೀತಿ ವಿಶ್ವಾಸ ಮಡಗಿ ಇವತ್ತು ಜನ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ವೆಸ್ಟ್ ಬೆಂಗಾಲ್ ನಿರೀಕ್ಷೆ ಇತ್ತು, ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬರ್ತೀರಿ ನಾವು ಅಂದ್ಕೊಂಡಿದ್ದೀವಿ. ಒಂದು 140 150 ಸೀಟ್ ಬರ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಎಕ್ಸಿಟ್ ಪೋಲ್ಗಳು ಅದೇ ರೀತಿ ಹೇಳ್ತಾ ಇತ್ತು. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದಿರತಕ್ಕಂಥದ್ದು ನಿಜಕ್ಕೂ ಅಲ್ಲಿ ಜನರ ಒಂದು ಇವರು ಮಮತಾ ಬ್ಯಾನರ್ಜಿಯವ್ರ ವಿರುದ್ಧವಾಗಿರ್ತಕ್ಕಂಥ ಆಕ್ರೋಶ ಮತ್ತು ನರೇಂದ್ರ ಮೋದಿಯವರ ಮೇಲೆ ಇರ್ತಕ್ಕಂಥ ವಿಶ್ವಾಸ 2 ಪ್ಲಸ್ ಆಗಿ ನಮಗೆ ಅಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಯ ಆಗಿದೆ. ರಾಜ್ಯದಲ್ಲಿ ಇದೇ ನಿರೀಕ್ಷೆ ಇಟ್ಕೋಬೋದಾ ಸರ್? 100ಗೆ 100%. ಇವತ್ತು ನಾಳೆ ಬೆಳಗ್ಗೆ ಚುನಾವಣೆ ಆದ್ರೂ ಭಾರತೀಯ ಜನತಾ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ತದೆ. ಇವತ್ತೇನು ಪಂಚರಾಜ್ಯ ಚುನಾವಣೆಗಳು ಆದ ನಂತರ ಮೊದಲನೇ ಬಾರಿಗೆ ಮೋದಿಯವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರು ಆಗಮಿಸಿದ್ದಕ್ಕೋಸ್ಕರ ನಮ್ಮ ರಾಜ್ಯದ ಕಾರ್ಯಕರ್ತರು, ಅದರಲ್ಲೂ ಬೆಂಗಳೂರಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಾಲಂಟ್ರಿಯಾಗಿ ಮೋದಿಯವ್ರನ್ನ ಸ್ವಾಗತ ಕೋರಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಮೋದಿಯವರು ನಮ್ಮ ದೇಶದ ನಾಯಕ ಅಷ್ಟೇ ಅಲ್ಲ, ವಿಶ್ವದ ನಾಯಕರು. ಮೋದಿ ಇದ್ದ ಕಡೆ ಎಲ್ರಿಗೂ ಒಂದು ಸಮಾಧಾನವಾಗಿ ಜೀವನ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ಇವತ್ತು ಎಲ್ಲರ ಮನಸ್ಸುಗಳು ಕೂಡ ಇವತ್ತು ಅನಿಸಿದೆ. ಅದೇ ರೀತಿ ಇಡೀ ಪ್ರಪಂಚದಲ್ಲಿರುವ ಸಣ್ಣ ಪುಟ್ಟ ದೇಶಗಳು ಇವತ್ತು ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ, ಅವರು ಕೂಡ ಮೋದಿಯವ್ರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಇವತ್ತಿನ ದಿವಸ ಪಶ್ಚಿಮ ಬಂಗಾಳದಲ್ಲಿ ಏನು ಬಾಂಗ್ಲಾದೇಶಿಗಳ ಒಂದು ಅಟ್ಟಹಾಸ, ದೌರ್ಜನ್ಯ, ಬಲಾತ್ಕಾರ, ಇದೆಲ್ಲ ಏನು ಮಹಿಳೆಯರಿಗೆ ತೊಂದರೆ ಕೊಡೋದು, ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು, ನಮ್ಮ ರೈತರಿಗೆ ತೊಂದರೆ ಕೊಡೋದು, ಈ ಥರ ತೊಂದರೆ ಕೊಟ್ಟು ಅವರು ಸಹಿಸಿ ಸಾಕಾಗಿ ಮೊದಲನೇ ಬಾರಿ ಇವತ್ತಿನ ದಿವಸ ನಮಗೆ ಇವರು ಮೋದಿಯವರು ಮತ್ತು ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ತುಂಬ ಬದಲಾವಣೆಗಳನ್ನು ತಗೊಂಬಂದು ಇವತ್ತು ಅಭೂತಪೂರ್ವ ಒಂದು ಯಶಸ್ಸನ್ನು ತಗೊಂಬಂದಿದ್ದಾರೆ. ಇದಕ್ಕೆ ಬಾಂಗ್ಲಾದೇಶದಿಂದ ಏನು ಇಲ್ಲಿ ನಮ್ಮ ಭಾರತಕ್ಕೆ ಎಲ್ಲರೂ ನುಸುಳ್ಕೊಂಡು ಬರ್ತಾಯಿದ್ರು, ಅದಕ್ಕೊಂದು ಕಡಿವಾಣ ಆಗಲೇಬೇಕು. ಈಗ ಒಂದು ಮಾಹಿತಿ ಪ್ರಕಾರ 1.5 ಕೋಟಿ ಜನಸಂಖ್ಯೆಗೂ ಹೆಚ್ಚು ಬಾಂಗ್ಲಾದೇಶಿಗಳು ನಮ್ಮ ದೇಶದಲ್ಲಿ ಇವತ್ತು ನೆಲೆಸಿದ್ದಾರೆ. ಬೆಂಗಳೂರಲ್ಲಿ 10 ಲಕ್ಷ ಜನಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಯಲ್ಲಿ ವಾಸ ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಡಳಿತ ಇರೋದ್ರಿಂದ ಅಲ್ಲಿ ಏನು ಬಾರ್ಡ್ರಲ್ಲಿ ಏನು ಒಂದು ಕಂಟ್ರೋಲ್ ಮಾಡಬೇಕಾಗುತ್ತೆ ಅದನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಸಮಾಧಾನವಾಗಿ ಸಂತೋಷವಾಗಿ ಬದುಕಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದೇ ರೀತಿ ಬೆಂಗಳೂರನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದೇ ಬರುತ್ತೆ. ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಬಂದ ದಿವಸದಿಂದ ಏನೋ ಒಂದು ಜನಗಳನ್ನ ಯಾಮಾರಿಸ್ಕೊಂಡು ಒಂದು ಫ್ರೀ ಅಂತೇಳಿ ಪ್ರೀವ್ಯೂಸ್ ಮಾಡಿಕೊಂಡು ಬಂದಂಥ ಸರ್ಕಾರ ಇವತ್ತು ಆಡಳಿತನ ಒಂದು ಹಳ್ಳಿ ತಪ್ಪಿ ಹಳ್ಳಕ್ಕೆ ಬಿದ್ದೋಗಿದೆ. ಇವತ್ತು ಎಲ್ಲ ಬೆಲೆಗಳನ್ನು ಏರಿಸಿ ಮಡಗಿದ್ದಾರೆ. ಡೆವಲಪ್ಮೆಂಟ್ಗಳೇನೂ ಕೊಡ್ತಾ ಇಲ್ಲ.
ಜನಗಳು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಜನಗಳಿಗೆ ಇಲ್ಲಿ ತುಂಬ ಹಿಂಸೆ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಅಭೂತಪೂರ್ವ ಒಂದು ಯಶಸ್ಸನ್ನು ಇಲ್ಲಿ ಗಳಿಸ್ತದೆ. ಕಾಂಗ್ರೆಸ್ ಇವತ್ತು ಏನು ಆಡಳಿತ ನಡೆಸ್ತಾ ಇದೆ ಅದು ಹಳ್ಳಕ್ಕೆ ಬಿದ್ದು ಸುಮಾರು ಒಂದು 30-35 ಸೀಟು ಒಳಗಡೆ ಅವರು ಒಂದು ಸೀಟುಗಳನ್ನ ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ. ಆ ರೀತಿ ಒಂದು ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಅವರು ನಿರ್ಮಾಣ ಮಾಡಿಸ್ಕೊಂಡಿದ್ದಾರೆ. ಅದರಿಂದ ಭಾರತೀಯ ಜನತಾ ಪಾರ್ಟಿಗೆ ಕಾರ್ಯಕರ್ತರ ಒಂದು ಸ್ಫೂರ್ತಿ, ಜನಗಳ ಒಂದು ಸಪೋರ್ಟು ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಸರ್ಕಾರ ರಚನೆ ಮಾಡೇ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.